ದೇವೇಗೌಡರ ಪತ್ನಿ ಚೆನ್ನಮ್ಮ ದೊಡ್ಡ ಮನೆಯ ದೊಡ್ಡ ಸೊಸೆ ಪ್ರೀತಿ ವಾತ್ಸಲ್ಯದ ಸಾಕಾರ ಮೂರ್ತಿಯಾಗಿದ್ರು. ಮನೆಗೆ ಯಾರೇ ಬಂದರೂ ಹೊಟ್ಟೆ ತುಂಬ ಊಟ ಬಡಿಸಿ ಕಳಿಸ್ತಾ ಇದ್ದಂಥ ಅನ್ನಪೂರ್ಣೆಯಾಗಿದ್ರು. ಈ ಸುದ್ದಿಯನ್ನು ನೋಡೋಣ. ಅನ್ನಪೂರ್ಣೆ ವಿಧಿವಶ ನ್ಯೂಸ್ ಟಾಪ್ನಲ್ಲಿ. 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ ಚೆನ್ನಮ್ಮ ಪ್ರೀತಿ ವಾತ್ಸಲ್ಯದ ಸಾರ್ಥಕ ಬದುಕಿನ ಪ್ರತಿರೂಪವಾಗಿದ್ರು. ದೇವೇಗೌಡ ಚೆನ್ನಮ್ಮರ ಜೀವನ ಕೇವಲ ಗಂಡ ಹೆಂಡತಿಯ ಸಂಬಂಧವಾಗಿರಲಿಲ್ಲ, ಅದು ಪರಸ್ಪರ ನಂಬಿಕೆ, ತ್ಯಾಗ, ಅಪಾರ ಗೌರವದ ಸಂಕೇತವಾಗಿತ್ತು. ದೇವೇಗೌಡ ಚೆನ್ನಮ್ಮ ದಂಪತಿಗೆ 4 ಗಂಡು 2 ಹೆಣ್ಣು ಮಕ್ಕಳು ಸೇರಿ ಒಟ್ಟು 6 ಜನ ಮಕ್ಕಳು. ಸಂಸಾರದ 7 ಬೀಳಿನಲ್ಲಿ ಸರಿದಾರಿಯಲ್ಲಿ ನಡೆಸಿದವರು ಚೆನ್ನಮ್ಮ. ಒಮ್ಮೆ ಗುತ್ತಿಗೆ ಟೆಂಡರ್ಗೆ ದೇವೇಗೌಡರು ಚಿನ್ನಾಭರಣ ಕೇಳಿದಾಗ ಮರು ಪ್ರಶ್ನೆ ಮಾಡದೆ ಚೆನ್ನಮ್ಮ ತಮ್ಮ ಎಲ್ಲ ಒಡವೆ ನೀಡಿದ್ರು. 6 ಮಕ್ಕಳ ಸಾಕಿ ಸಲುಹಿದ ಕರುಣಾಮಯಿ ಚೆನ್ನಮ್ಮ ಶಾಂತ ಸ್ವಭಾವದವರು. ದೇವೇಗೌಡರ ಕೋಪ ಹಠವನ್ನ ಚೆನ್ನಾಗಿ ಅರಿತಿದ್ದವರು ಚೆನ್ನಮ್ಮ. ಎಷ್ಟೇ ಒತ್ತಡ, ರಾಜಕೀಯದ ಜಂಜಾಟ, ಟೆನ್ಷನ್ ತೆಗೆದುಕೊಂಡು ಗೌಡರು ಮನೆಗೆ ಬಂದರೂ ಪತ್ನಿಯ ಸಣ್ಣ ಸಾಂತ್ವನ ಅವರ ಕೋಪವನ್ನು ತಣಿಸ್ತಾ ಇತ್ತು ಅಂತ ಆಪ್ತರು ಹೇಳ್ತಾರೆ. ಮನೆಯಲ್ಲಿ ಮಾತೃಶ್ರೀಯವರದ್ದೇ ಅಂತಿಮ ತೀರ್ಮಾನವಾಗಿತ್ತು. ಕುಟುಂಬದ ಯಾರೊಬ್ಬರೂ ಚೆನ್ನಮ್ಮ ಹಾಕಿದ ಗೆರೆ ದಾಟ್ತಾ ಇರಲಿಲ್ಲ. ಚೆನ್ನಮ್ಮ ಎಂಬ ಹೆಸರು ಕರ್ನಾಟಕದ ರಾಜಕೀಯದಲ್ಲಿ ಎಲ್ಲರಿಗೂ ಚಿರಪರಿಚಿತ. ಓರ್ವ ಧೀಮಂತ ನಾಯಕನ ಪತ್ನಿಯಾಗಿ ತುಂಬಿದ ಕೊಡದಂತಿದ್ದರು. ಮನೆಗೆ ಯಾರೇ ಬಂದರೂ ತಾವೇ ಕೈಯಾರೆ ಅಡುಗೆ ಮಾಡಿ ಬಡಿಸಿ ಉಪಚರಿಸ್ತಾ ಇದ್ದ ಪರಿ ಅವರ ಕೈರುಚಿ ನೋಡಿದವರಿಗೆ ಗೊತ್ತು. ಹಾಗಾಗಿನೇ ಅವರು ಮನೆಗೆ ಬರ್ತಾ ಇದ್ದ ಅತಿಥಿಗಳ ಪಾಲಿನ ಅನ್ನಪೂರ್ಣೆಯಾಗಿದ್ದರು. ಪತಿ ದೇಶದ ಪ್ರಧಾನಿಯಾಗಿದ್ದರೂ ಹಮ್ಮು ಬಿಮ್ಮಿಲ್ಲದೆ ಹಳ್ಳಿಯ ಅಪ್ಪಟ ಸಂಪ್ರದಾಯಸ್ಥ ಮಹಿಳೆಯಾಗಿ ಸರಳವಾಗಿ ಬದುಕಿ ಬಾಳಿದವರು ಚೆನ್ನಮ್ಮ. ತಮ್ಮ ಇಡೀ ಕುಟುಂಬಕ್ಕೆ ಅಕ್ಕರೆಯ ಪ್ರೀತಿ ನೀಡಿ ಅಮ್ಮನಾಗಿ, ಅಕ್ಕನಾಗಿ, ಅಜ್ಜಿಯಾಗಿ ತುಂಬ ಸಂಸಾರವನ್ನ ಚೆನ್ನಮ್ಮ ಸಲಹಿದ ಬಗೆ ನಿಜಕ್ಕೂ ಭಾರತೀಯ ನಾರಿ ಹೇಗಿರ್ತಾರೆ ಅನ್ನೋದಕ್ಕೆ ನಿದರ್ಶನ. ಮಾಜಿ ಸಚಿವ ಜಮೀರ್ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಜಮೀರ್, ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸೋತಾಗ ಚೆನ್ನಮ್ಮ ಧೈರ್ಯ ತುಂಬಿದ್ರು ಅಂತ ನೆನೆಯುತ್ತಲೇ ಭಾವುಕರಾದ್ರು. ಚೆನ್ನಮ್ಮ ತಮ್ಮ ಪಾಲಿಗೆ ತಾಯಿಯಂತೆ ಇದ್ರು ಅಂತ ಕೃತಜ್ಞತೆ ವ್ಯಕ್ತಪಡಿಸಿದ್ರು. ಒಂಥರ ತಾಯಿ ಥರ ನೋಡ್ಕೊಳ್ತಾ ಇದ್ದಿರಲ್ಲ, ಯಾರನ್ನ ಬರಲಿ. ನಾನು ಈಗಲೂ ನನ್ನ ಜ್ಞಾಪನ ಇದೆ, 2004 ನಾನು ಮೊದಲೇ ಎಲೆಕ್ಷನ್ ಸೋತಾದ್ಮೇಲೆ ನಾನು ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡಿ ಬಂದಿದ್ದೆ. ಆವಾಗ ನನ್ನ ರೂಮಲ್ಲಿ ಕರ್ಕೊಂಡೋಗಿ ಕೂಣಿಸ್ಕೊಂಡು, ಇದೆಲ್ಲ ನೀನು ಧೈರ್ಯವಾಗಿರಬೇಕು, ಇದೆಲ್ಲ ರಾಜಕೀಯದಲ್ಲಿ ಗೆಲ್ಲು ಸೋಲು ಇದ್ದೇ ಇರ್ತದೆ, ಮುಂದೆ ನಿನ್ನ ಒಳ್ಳೆಯ ಭವಿಷ್ಯ ಇದೆ, ನೀನು ಧೈರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ನನಗೆ ಅವತ್ತು ಊಟ ಮಾಡಿ ಕಳಿಸಿದ್ರು. ಚೆನ್ನಮ್ಮರ ಒಡನಾಟವನ್ನ ಮೆಲುಕು ಹಾಕಿದ ಮಾಜಿ ಶಾಸಕ ವೈಎಸ್ವಿ ದತ್ತ, ನನ್ನನ್ನ ಮನೆಯ ಮಗನ ರೀತಿ ಟ್ರೀಟ್ ಮಾಡ್ತಾ ಇದ್ರು. ನಮ್ಮ ಮನೆಯ ಕಷ್ಟಕ್ಕೆ ತಾಯಿ ಇಲ್ಲದಿದ್ರು ಆ ತಾಯಿಯ ಸ್ಥಾನವನ್ನ ತುಂಬಿಕೊಟ್ಟಿದ್ದರು ಅಂತ ಚೆನ್ನಮ್ಮ ಬಗ್ಗೆ ಹೇಳಿದ್ರು. ಪ್ರತಿದಿನ ಅವಮನೆ ಕಾಲ ಕಳೀತಿದ್ದು. ಆಗ ಪ್ರತಿನಿತ್ಯ ರಾತ್ರಿ ದೇವೇಗೌಡರು ಚೆನ್ನಮ್ಮನವರು ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡಬೇಕು. ಆ ಇಬ್ಬರು ಊಟ ಮಾಡೋ ಟೈಮಲ್ಲಿ ನಾನು ಇರಲೇಬೇಕು. ಇದೊಂದು ಪದ್ಧತಿಯಾಗಿ ಬಂದ್ಬಿಟ್ಟಿತ್ತು ಅವ್ರ ಮನೆಯಲ್ಲಿ. ಹಾಗಾಗಿ ರತ್ತನ್ ಕರಿ ಅಂತೇಳಿ ಅವರಿಬ್ಬರು ಊಟ ಮಾಡ್ತಾ ನನ್ನ ಜೊತೆ ಮಾತಾಡೋದು. ಆ ದಿನಗಳನ್ನೆಲ್ಲ ನಾನು ಕಣ್ಣಿಗೆ ತುಂಬ್ಕೊತೀನಿ. ಸಿಎಂ ಇಬ್ರಾಹಿಂ ಚೆನ್ನಮ್ಮರ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಇಬ್ರಾಹಿಂ, ಯಾರೇ ಮನೆಗೆ ಹೋದ್ರೂ ಊಟ ಹಾಕ್ತಾ ಇದ್ದ ಅನ್ನಪೂರ್ಣೇಶ್ವರಿ ಅಂತ ಕೊಂಡಾಡಿದ್ರು. ಭಗವಂತ ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿಯನ್ನ ಕರುಣಿಸಲಿ ಅಂತ ಪ್ರಾರ್ಥಿಸಿದ್ರು. ಆ ತಾಯಿ ಅನ್ನಪೂರ್ಣೇಶ್ವರಿ ಅವ್ರ MLA ಇರಲಿಲ್ಲ, MP ಇರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ. ಆದರೆ ಅವ್ರ ಅಂತಿಮ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅನ್ನಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು? ಕಾರಣ ಆ ತಾಯಿಯಲ್ಲಿದ್ದಂಥ ಸ್ವಭಾವ. ಯಾರೇ ಮನೆ ಹೋಗಲಿ ಊಟ ಮಾಡಲಾರ್ದ ಕಳಿಸ್ತಿರ್ಲಿಲ್ಲ. ಹೊಳೆನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆವರೆಗೂ ಕೂಡ ಆ ತಾಯಿಯ ಸಾರಥ್ಯ ಇತ್ತು ದೇವೇಗೌಡರ ಜೊತೆಯಲ್ಲಿ. ಸಹೋದರಿಯ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅತ್ತ ಹಾಸನದಲ್ಲಿ ಇರುವ ಚೆನ್ನಮ್ಮ ಅವರ ತಮ್ಮ ವಿಶ್ವನಾಥ ಕಣ್ಣೀರು ಹಾಕಿದ್ರು. ಅವರು ನನಗೆ ಅಕ್ಕ ಅಲ್ಲ ತಾಯಿಯಂತೆ ಇದ್ರು ಅಂತ TV9 ಜೊತೆ ಮಾತನಾಡುತ್ತಾ ಕಣ್ಣೀರು ಹಾಕಿದ್ರು. ಅದು ಹೇಳೋಕ್ಕಾಗಲ್ಲ ಸರ್, ಅದು ಇದಾಗಿದೆ ಸರ್. ಏನೋ ಇದನ್ನು ಕಳ್ಕೊಂಡಿದ್ದೀವಿ ಅನ್ನಂಗಾಗಿದೆ ಸರ್. ಅವ್ರು ಕಳ್ಕೊಂಡು ಅಷ್ಟು ನಮಗೆ ತಾಯಿಯಾಗಿ ತಮ್ಮ ಅಲ್ಲ, ತಾಯಿಯಾಗಿ ನಮ್ಮನ್ನು ಕಾಪಾಡೋದು ಸರ್. ಅಲ್ಲ ಅದನ್ನು ವರ್ಣಿಸೋಕ್ಕಾಗಲ್ಲ ಸರ್. ವರ್ಣಿಸೋಕ್ಕಾಗಲ್ಲ ಸರ್ ಅಂತ ಅಕ್ಕ ಅವರು. ತಾಯಿ ಅಕ್ಕ ಅಲ್ಲ, ತಾಯಿ ನಮಗೆ.
2001ರಲ್ಲಿ ಚೆನ್ನಮ್ಮ ಆಸಿಡ್ ದಾಳಿಗೆ ಒಳಗಾಗಿದ್ರು. ದೇವೇಗೌಡರ ತಮ್ಮನ ಮಗನೇ ಚೆನ್ನಮ್ಮ ಮೇಲೆ ಆಸಿಡ್ ಎರಚಿದ್ದ. ಅವತ್ತು ಸಾವನ್ನ ಗೆದ್ದು ಚೆನ್ನಮ್ಮ ಬದುಕುಳಿದಿದ್ರು. ಮತ್ತೊಂದು ಸಂಗತಿ ಅಂದ್ರೆ ತನಗೆ ಆಸಿಡ್ ಎರಚಿದ್ದ ವ್ಯಕ್ತಿಗೆ ಕ್ಷಮೆಯನ್ನು ತೋರಿದ್ದ ದೊಡ್ಡ ಗುಣ ಚೆನ್ನಮ್ಮ ಅವರದ್ದು.